ಹಲೋ ಗೈಸ್, ವೆಲ್ಕಮ್ ಟು ದ ಚಾನಲ್. ಪೈಥಾನ್ ಟ್ಯೂಟೋರಿಯಲ್ನ ಮೂರನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಲಾಸ್ಟ್ 2 ಕ್ಲಾಸಲ್ಲಿ ನಾವು ವೇರಿಯೇಬಲ್ಸ್ ಅಂದ್ರೆ ಏನು, ಯಾವ್ಯಾವ ಥರ ಡಾಟಾ ಟೈಪ್ಸ್ ಇದೆ ಪೈಥಾನ್ ಅಲ್ಲಿ ಅನ್ನೋದನ್ನ ಕಲ್ತ್ಕೊಂಡ್ವಿ. ಸೊ ಇವಾಗ ಡಾಟಾ ಇದೆ ನಮ್ಮ ಹತ್ರ, ಅದಕ್ಕೊಂದು ಎಷ್ಟು ಕೊಟ್ಟಿದ್ವಿ, ಅದನ್ನೆಲ್ಲ ಇಟ್ಕೊಂಡು ಏನಾದರೂ ಯೂಸ್ ಆಗಬೇಕಲ್ಲ ನಮಗೆ. ಅದನ್ನೆಲ್ಲ ಎಲ್ಲಾದರೂ ಒಂದು ಆಪರೇಷನ್ಸ್ ನಾವು ಮಾಡಬೇಕು. ಸೊ ಇದನ್ನೆಲ್ಲ ಹೇಗೆ ಮಾಡೋದು ಅಂತ ಕಲಿಯೋಕ್ಕೆ ನಾವು ಇವಾಗ ಆಪರೇಟರ್ಸ್ ಅಂದ್ರೆ ಏನು ಅಂತ ಕಲಿತೀವಿ. ಸೊ ಪೈಥಾನ್ ಅಲ್ಲಿ ಆಪರೇಟರ್ಸ್ ಅಂತ ಒಂದು ಟರ್ಮ್ ಇದೆ. ಈ ಆಪರೇಟರ್ಸ್ ಅಲ್ಲಿ ಮೈನ್ ಆಗಿ 7 ಟೈಪ್ಸ್ ಬರುತ್ತೆ. ಓಕೆನಾ? ಅರ್ಥಮೆಟಿಕ್ ಆಪರೇಟರ್ಸ್, ಅಸೈನ್ಮೆಂಟ್ ಆಪರೇಟರ್ಸ್, ಕಂಪ್ಯಾರಿಸನ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್, ಐಡೆಂಟಿಟಿ ಆಪರೇಟರ್ಸ್, ಮೆಂಬರ್ಶಿಪ್ ಆಪರೇಟರ್ಸ್ ಅಂಡ್ ಬಿಟ್ ವೈಸ್ ಆಪರೇಟರ್ಸ್. ಸೊ ದೀಸ್ ಆರ್ ದ 7 ಡಿಫರೆಂಟ್ ಆಪರೇಟರ್ಸ್ ಇನ್ ಪೈಥಾನ್. ನಿಮಗೆ ಇವಾಗ ಕನ್ಫ್ಯೂಷನ್ ಬಂದಿರುತ್ತೆ, ಆಪರೇಟರ್ಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ಆಪರೇಟರ್ಸ್ ಅಂದ್ರೆ ಲೈಕ್ ಲೈಕ್ ಇದೇನೋ ಒಂದು ಪರ್ಟಿಕ್ಯುಲರ್ ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ. ವೇರಿಯೇಬಲ್ಸ್ ಇಟ್ಕೊಂಡು ಪರ್ಟಿಕ್ಯುಲರ್ ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ. ದಟ್ಸ್ ಇಟ್. ಲೈಕ್ ಇವಾಗ ಅರ್ಥಮೆಟಿಕ್ ಆಪರೇಟರ್ಸ್ ಅಂತ ಏನು ನೋಡಿ, ಇಲ್ಲಿದೆ. ನಂಬರ್ 1 ಅಂತ ಹೇಳ್ಬಿಟ್ಟು ಒಂದು ವೇರಿಯೇಬಲ್ ಡಿಕ್ಲೇರೇಷನ್ ಮಾಡಿದ್ದೀನಿ. ನಂಬರ್ 2 ಅಂತ ಒಂದು ವೇರಿಯೇಬಲ್ ಡಿಕ್ಲೇರೇಷನ್ ಮಾಡಿ ಅದಕ್ಕೆ ವ್ಯಾಲ್ಯೂ ಇನಿಷಿಯಲೈಸ್ ಮಾಡಿದ್ದೀನಿ. ಸೊ ಇದರಲ್ಲಿ ನಮ್1 ಪ್ಲಸ್ ನಮ್2, ಇದರಲ್ಲಿ ಪ್ಲಸ್ ಅನ್ನೋದು ಆಪರೇಟರ್, ನಮ್1 ಮತ್ತೆ ನಮ್2 ಅನ್ನೋದು ಆಪರೆಂಟ್ಸ್. ಬೇಸಿಕಲಿ ಈ ನಮ್1 ಮತ್ತೆ ನಮ್2ನ ಪ್ಲಸ್ ಮಾಡಿ ಒಂದು ಆಪರೇಷನ್ ಮಾಡಿ ಒಂದು ರಿಸಲ್ಟ್ ಕೊಡುತ್ತೆ. ದಟ್ ಇಸ್ ಕಾಲ್ಡ್ ಆಪರೇಷನ್. ಸೊ ಇದಕ್ಕೆ ನಮಗೆ ಹೆಲ್ಪ್ ಮಾಡೋದು ಯಾವುದು? ಈ ಪ್ಲಸ್ ಅನ್ನೋ ಆಪರೇಟರ್. ಸೊ ದಟ್ಸ್ ಕಾಲ್ಡ್ ಆಪರೇಟರ್ ಇನ್ ಪೈಥಾನ್. ಸೊ ನಾವು ಈ ಟ್ಯೂಟೋರಿಯಲ್ ನಲ್ಲಿ ಫಸ್ಟ್ ಅರ್ಥಮೆಟಿಕ್ ಆಪರೇಟರ್ಸ್ ಅಂದ್ರೆ ಏನೇನು ಅಂತ ಕಲಿಯೋಣ. ಡೀಟೇಲ್ ಆಗಿ ಯಾವ್ಯಾವ ಆಪರೇಟರ್ಸ್, ಅರ್ಥಮೆಟಿಕ್ ಆಪರೇಟರ್ಸ್ ನಮ್ಮ ಪೈಥಾನ್ ಅಲ್ಲಿ ಇದೆ ಅಂತ ನೋಡ್ಕೊಳ್ಳೋಣ. ಸೊ ದ ಫಸ್ಟ್ ಒನ್ ಬಂದ್ಬಿಟ್ಟು ಅಡಿಷನ್. ಬೇಸಿಕಲಿ ಎಲ್ಲರಿಗೂ ಗೊತ್ತಿರುತ್ತೆ, ಅದನ್ನ ನಾನು ಅಲ್ಲಿ ಮಾಡಿ ತೋರಿಸಿದ್ದೀನಿ ಮೇಲೆ. ಜಸ್ಟ್ ಅದನ್ನ ಯೂಸ್ ಮಾಡ್ಕೊಂತೀನಿ. ನಮ್1 ಪ್ಲಸ್ ನಮ್2. ಇದು ಯಾಕೆ ಇಲ್ಲಿ ಯೂಸ್ ಮಾಡ್ಕೊಂತೀನಿ ಅಂತ ಹೇಳಿದ್ರೆ, ಇಲ್ಲಿ ಡಿಕ್ಲರೇಷನ್ ಮಾಡಿದ್ದೀನಿ ಆಲ್ರೆಡಿ, ಅದಕ್ಕೆ ಯೂಸ್ ಮಾಡ್ಕೊಂತೀನಿ. ಜಸ್ಟ್ ಕಾಪಿ ಮಾಡ್ಕೊಬಿಡ್ತೀನಿ, ಡೌಟ್ ಬೇಡ. ನೋಡಿ, ಇದನ್ನ ನಾನು ಇವಾಗ ಇನ್ನೊಂದು ವೇರಿಯೇಬಲ್ ರಿಸಲ್ಟ್ ಅಂತ ಒಂದು ವೇರಿಯೇಬಲ್ ಮಾಡಿಬಿಟ್ಟು ಅದಕ್ಕೆ ಸ್ಟೋರ್ ಮಾಡ್ತೀನಿ. ಸೊ ಪ್ರಿಂಟ್ ರಿಸಲ್ಟ್. ಓಕೆನಾ? ನೋಡಿ 30 ಪ್ರಿಂಟ್ ಆಯ್ತು. ಇದಕ್ಕೆ ನಾನು ಒಂದು ಸ್ಟ್ರಿಂಗ್ ಆಡ್ ಮಾಡಬೇಕು ಅಂತ, ದ ಸಮ್ ಈಸ್, ಇಲ್ಲಾಂದ್ರೆ ಎಲ್ಲದಕ್ಕೂ ಬೇಕಲ್ಲ, ದ ರಿಸಲ್ಟ್ ಈಸ್ ಅಂತ ಕೊಡ್ತೀನಿ. ದ ರಿಸಲ್ಟ್ ಈಸ್ ವೇರಿಯೇಬಲ್ ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದಲ್ಲ ನಿಮಗೆ. ಎಫ್ ಫಾರ್ಮೇಟ್ ಮಾಡಿಬಿಟ್ಟು ಒಂದು ಸ್ಟ್ರಿಂಗ್ ಬರೆದ್ಬಿಟ್ಟು ಫ್ಲವರ್ ಬ್ರಾಕೆಟ್ ಅಲ್ಲಿ ಆ ವೇರಿಯೇಬಲ್, ಈ ರಿಸಲ್ಟ್ ಅಂತ ವೇರಿಯೇಬಲ್ ನಲ್ಲಿ ಕೊಟ್ಬಿಟ್ಟು ಅದು ಪ್ರಿಂಟ್ ಆಗುತ್ತೆ. ನೋಡಿ ಇವಾಗ ಏನಂತ ಪ್ರಿಂಟ್ ಆಗುತ್ತೆ? ದ ರಿಸಲ್ಟ್ ಈಸ್ 30. ಸೊ ಇಷ್ಟೇ. ದಿಸ್ ಇಸ್ ಲೈಕ್ ಅರ್ಥಮೆಟಿಕ್ ಆಪರೇಟರ್ಸ್ ಅಲ್ಲಿ ಪ್ಲಸ್ ಆಪರೇಟರ್ ಹೀಗೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೈನಸ್. ಸೊ ಆಲ್ ಪ್ಲಸ್ ಮೈನಸ್ ಅರ್ಥಮೆಟಿಕ್ ಎಲ್ಲ ಸೇಮ್, ಜಸ್ಟ್ ಸಿಂಬಲ್ ಚೇಂಜ್ ಮಾಡ್ಕೊಂಡು ಸಾಕು. ಸೊ ಮೈನಸ್ ಬಂತು, ಯಾಕಂದ್ರೆ 20ರಿಂದ 10 ಕಳೆದಿದೀವಿ, ಅದಕ್ಕೆ 10ರಿಂದ 20 ಕಳೆದಿದೀವಿ, ಅದಕ್ಕೆ -10 ಬರುತ್ತೆ. ಸೊ ಅಷ್ಟೇ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ಸ್. ಜಸ್ಟ್ ಎಷ್ಟು 200 ಬರುತ್ತೆ. ದ ರಿಸಲ್ಟ್ ಇಸ್ 200. ನೆಕ್ಸ್ಟ್ ಡಿವಿಷನ್ ಚೆಕ್ ಮಾಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಡಿವಿಷನ್ ಚೆಕ್ ಮಾಡಿದ್ರೆ 0.5. ಸೊ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಫ್ಲೋರ್ ಡಿವಿಷನ್ ಅಂತ ಹೇಳ್ಬೋದು. ನೋಡಿ, ಫ್ಲೋರ್ ಡಿವಿಷನ್ ಅಂತ ಹಾಕಿದ್ರೆ ಲೈಕ್ 0 ಅಂತ ಹೇಳಿದ್ರೆ ಡೆಸಿಮಲ್ ಏನು ಬರಲ್ಲ, ಲೈಕ್ ಫ್ಲಾಟ್ ಆಗಿ ರೌಂಡ್ ಆಗಿಬಿಟ್ಟು ಒಂದು ವ್ಯಾಲ್ಯೂನ್ ಕೊಡುತ್ತೆ. ಸೊ ದಟ್ಸ್ ಕಾಲ್ಡ್ ಫ್ಲೋರ್ ಡಿವಿಷನ್. ಇದು ಕೆಲವೊಂದು ಕಡೆ ನಿಮಗೆ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಎಕ್ಸ್ಪೋನೆನ್ಷಿಯಲ್ ಅಂತ ಹೇಳ್ಬಿಟ್ಟು, ಲೈಕ್ ಡಬಲ್ ಸ್ಟಾರ್ ಆಗುತ್ತೆ, ಪವರ್ ಅಂತೆಲ್ಲ ಕೊಡ್ತೀವಲ್ಲ ಅದೇ ತರ. ಇವಾಗ 10ಕ್ಕೆ ಪವರ್ 20 ಅಂತ ಎಷ್ಟು ಮಾಡಿದ್ರೆ ಲೈಕ್ ಬಿಗ್ ನಂಬರ್ ಬರುತ್ತೆ. ನೋಡಿ, ಇಷ್ಟು ಬಿಗ್ ನಂಬರ್ ಬಂತು. ಸೊ ದಟ್ಸ್ ಇಟ್. ಅಂಡ್ ಇನ್ನೊಂದು ಬಂದ್ಬಿಟ್ಟು ಲೈಕ್ ಮಾಡ್ಯುಲಸ್ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಸಿಂಬಲ್ ಯೂಸ್ ಮಾಡ್ತೀವಿ ಅದಕ್ಕೆ. ಸೊ ಇದು ಮಾಡ್ಯುಲಸ್, ರಿಮೈಂಡರ್ ಅಷ್ಟು ಬಂದು ಬಿಟ್ಟು ಅಷ್ಟೇ. ಸೊ ದೀಸ್ ಆರ್ ದ ಅರ್ಥಮೆಟಿಕ್ ಆಪರೇಟರ್ಸ್ ಇನ್ ಪೈಥಾನ್. ಸೊ ಲೈಕ್ ಇದನ್ನ ನಾವು ತುಂಬಾ ಕಡೆ ಯೂಸ್ ಮಾಡ್ಕೊಂತೀವಿ, ತುಂಬಾ ಈಸಿ ಕೂಡ ಇದು. ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ಅರ್ಥಮೆಟಿಕ್ ಆಪರೇಟರ್ಸ್ ಒಂದೆರಡು ವೇರಿಯೇಬಲ್ ಡಿಕ್ಲೇರೇಷನ್ ಮಾಡಿಬಿಟ್ಟು ಇದನ್ನೆಲ್ಲ, ಈ ಆಪರೇಷನ್ಸ್ ಎಲ್ಲ ಮಾಡಿ ನೋಡಿ. ಸೊ ಇಟ್ಸ್ ಲೈಕ್ ವೆರಿ ಸಿಂಪಲ್, ಬಟ್ ಇಟ್ಸ್ ವೆರಿ ಯೂಸ್ಫುಲ್ ಇನ್ ಮೆನಿ ಕೇಸಸ್. ಅಂಡ್ ಇಫ್ ಯು ವಾಂಟ್ ವಿ ಕ್ಯಾನ್ ಟ್ರೈ ಒನ್ ಪ್ರೋಗ್ರಾಮ್ ಆಲ್ಸೋ. ಓಕೆ, ಸೊ ಒಂದು ಕ್ಯಾಲ್ಕುಲೇಟರ್ ಮಾಡಿ ನೋಡೋಣ. ಸೊ ಇನ್ನೊಂದು ಹೇಳ್ಕೊಡ್ತೀನಿ ನಿಮಗೆ, ಇವಾಗ ಇದು ನೋಡಿ ಕಲ್ತ್ಕೊಳ್ಳಿ. ಓಕೆನಾ? ಸೊ ಜಸ್ಟ್ ಒಂದು ಸ್ಮಾಲ್ ಕ್ಯಾಲ್ಕುಲೇಟರ್ ಮಾಡಿ, ನಾ ನಂಬರ್ 1 ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ತೀನಿ. ಸೊ ಪೈಥಾನ್ ಅಲ್ಲಿ ಇನ್ಪುಟ್ ತಗೊಳ್ಳೋದು ಹೀಗೆ. ಓಕೆನಾ? ಸೊ ಇಂಟಿಜರ್ ಆಫ್ ಎಂಟರ್ ನಂಬರ್ 1. ಓಕೆನಾ? ಸೊ ಇದನ್ನೇ ಇನ್ನೊಂದು ಕಾಪಿ ಮಾಡ್ಕೊತೀನಿ, ನಂಬರ್ 2.
ಇನ್ನೊಂದು ಇವಾಗ ಇವಾಗ ಪ್ರಿಂಟ್ ಮಾಡ್ತೀನಿ. ಈ ಸ್ಲ್ಯಾಶ್ ಅನ್ನು ಹಾಕಿದ್ರೆ ಹೊಸ ಲೈನ್ ಅಂತ ಬರುತ್ತೆ. ಓಕೆನಾ? ನಿಮಗೆ ತೋರಿಸ್ಕೊಡ್ತೀನಿ ಡಿಫ್ರೆನ್ಸ್ ಏನಂತ ಹೇಳ್ಬಿಟ್ಟು. ಸೊ ಲೈಕ್ ಸಬ್ಸ್ಟ್ರಾಕ್ಷನ್ ಸ್ಲ್ಯಾಶ್ ಇದು ಆಪ್ಷನ್ಸ್ ನಿಮಗೆ ಗೊತ್ತಾಗುತ್ತೆ. ನೋಡ್ತೀನಿ ಇವಾಗ. ಮಲ್ಟಿಪ್ಲಿಕೇಶನ್ and the fourth one is division. ಸೊ ನೋಡಿ ಇವಾಗ ಇದು ರನ್ ಮಾಡಿದಾಗ ಏನು ಬರುತ್ತೆ ನೋಡಿ. ಸರಿ, ವ್ಯಾಲ್ಯೂ ಫಸ್ಟ್ ಬಂದಿದ ಮೇಲೆ ಅದನ್ನ ಕನ್ವರ್ಟ್ ಮಾಡಬೇಕು. ಓಕೆನಾ? ಅಷ್ಟೇ, ಏನಿಲ್ಲ. ನೋಡಿ ಇವಾಗ ನಾನು 12 ಅಂತ ಕೊಡ್ತೀನಿ. ನೆಕ್ಸ್ಟ್ 15 ಅಂತ ಕೊಡ್ತೀನಿ. ನೆಕ್ಸ್ಟ್ ನೋಡಿ ಈ ತರ ಬರುತ್ತೆ. ಇದೇ ಈ ಸ್ಲ್ಯಾಶ್ ಅನ್ನು ಈ ಸ್ಲ್ಯಾಶ್ ಅನ್ನು ಯೂಸ್ ಮಾಡಿದ್ರೆ ಇದೇ ತರ ಬರುತ್ತೆ ನಮಗೆ. ಸೊ ನಾನು ನೆಕ್ಸ್ಟ್ ಇವಾಗ ಕಂಟಿನ್ಯೂ ಕೋಡ್ ಮಾಡ್ತೀನಿ. ಇದನ್ನ ಜಸ್ಟ್ ಪ್ರಿಂಟ್ ಮಾಡಿ ನೋಡೋಣ. ನಮ್ಮಲ್ಲಿ ಏನು ಬಂದಿದೆ, ಪ್ರಿಂಟ್ num2 ಅಲ್ಲಿ ಏನು ಬಂದಿದೆ ಅಂತ ಹೇಳ್ಬಿಟ್ಟು. ಓಕೆನಾ? ಕ್ಲಿಯರ್ ಮಾಡಿಬಿಟ್ಟು ತೋರಿಸ್ತೀನಿ. ವೆಲ್, ನಂಬರ್ 2 is 45. ಸೊ ನೋಡಿ, ನಂಬರ್ 1 ನಂಬರ್ 2 1241 ಅಂತ ಬಂದಿದೆ. ಈ ಆಪ್ಷನ್ಸ್ ನಾವು ಕೊಟ್ಟಿದ್ದೀವಲ್ಲ ಅದು ಬಂದಿದೆ. ಈ ಸ್ಲ್ಯಾಶ್ ಅನ್ನು ಕೊಟ್ಟರೆ ಏನು ಅಂತ ಹೇಳಿದ್ರೆ ಲೈಕ್ ಉದ್ದಕ್ಕೆ ಆಪ್ಷನ್ ತರ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಬರ್ತೀವಿ. ಇವಾಗ ಇನ್ನೊಂದು ತಗೊಳ್ಳೋಣ. ಆಪ್ಷನ್ ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ ಡಿಕ್ಲರೇಷನ್ ಮಾಡ್ತೀನಿ. ಸೊ ಇದಕ್ಕೆ ಇನ್ಪುಟ್ enter the option number 1, 2, 3, 4. ಓಕೆನಾ? ಸೊ ಇವಾಗ ಅವ್ರು ಏನು ಮಾಡ್ತಾರೆ, ಆಪ್ಷನ್ ಎಂಟರ್ ಮಾಡ್ತಾರೆ. ಸೊ ಇವಾಗ ಇದು ನಾನು ಜಸ್ಟ್ ಇಫ್ ಕಂಡೀಷನ್ ಬರೀತೀನಿ, ನೀವು ನೋಡ್ಕೊಳ್ಳಿ. ಬಟ್ ಮುಂದೆ ಅದು ಲೈಕ್ ನಿಮಗೆ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ. ಮುಂದೆ ನೆಕ್ಸ್ಟ್ ಲೂಪ್ಸ್ ಕಂಡೀಷನ್ಸ್ ಎಲ್ಲ ಬರುತ್ತೆ, ಅವಾಗ ಹೇಳ್ಕೊಡ್ತೀನಿ. ಸೊ ಇದನ್ನ ನಾನು ಜಸ್ಟ್ ಕನ್ವರ್ಟ್ ಮಾಡ್ಕೊತೀನಿ. ಇಂಟಿಜರ್ಗೆ ಬರುತ್ತೆ. ಸೊ ಇಫ್ ಆಪ್ಷನ್ ಇಸ್ ಈಕ್ವಲ್ ಟು 1 ಅಂತ ಹೇಳಿದ್ರೆ, ಸೊ ಏನು ಮಾಡಬೇಕು, ನಾನು ಪ್ರಿಂಟ್ ಎಫ್ ಸ್ಟ್ರಿಂಗ್. ಇಲ್ಲಾಂದ್ರೆ ಸಿಂಪಲ್ ಆಗಿ ನಾನು ತೋರಿಸ್ಕೊಡ್ತೀನಿ ಇವಾಗ. num1 ರಿಸಲ್ಟ್ ಇಸ್ ಈಕ್ವಲ್ ಟು num1 ಪ್ಲಸ್ num2. ಓಕೆನಾ? ಸೊ ಆಮೇಲೆ ನಾನು ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ the sum is, ಯಾಕಂದ್ರೆ 1 ಅಂದ್ರೆ ಅಡಿಷನ್ ಅಲ್ವಾ, the sum is result. ಸೊ ಎಫ್ ಸ್ಟ್ರಿಂಗ್ ಮಾಡ್ತೀನಿ. ಸೊ ಇದೇ ಬೇಸಿಕ್ಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ if ಇಲ್ಲಾಂದ್ರೆ ನೆಕ್ಸ್ಟ್ ಆಪ್ಷನ್ ಏನಾದರೂ ಅವ್ರು ಏನಾದರೂ 2 ಕೊಟ್ಟಿದ್ರೆ, ಆಪ್ಷನ್ ಇಸ್ ಈಕ್ವಲ್ ಟು 2 ಅಂತ ಏನಾದ್ರು ಕೊಟ್ಟಿದ್ರೆ, ಸೊ ಇದು ಆ್ಯಕ್ಚುಲಿ ಯಾಕೆ ರೆಡ್ ಬರ್ತಿದೆ ಅಂತ ಹೇಳಿದ್ರೆ ಹೇಳ್ಕೊಟ್ಟಿದ್ದೆ, ಒಳಗಡೆ ಬರಬೇಕು ಅಷ್ಟೇ. ಸೊ ಜಸ್ಟ್ ಇದನ್ನ ಕಾಪಿ ಮಾಡ್ಕೊತೀನಿ. ಏನಾದರೂ ಆಪ್ಷನ್ 2 ಅಂತ ಕೊಟ್ಟಿದ್ರೆ ಮೈನಸ್ ಅಲ್ವಾ, ಲೈಕ್ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಅದಕ್ಕೆ ಅದು ದ subtraction is the result, and the same comes here also. So now if the option is 3, then it's like multiplication. Okay na? So the multiplication result is okay. So it's very simple. Just string correct ಮಾಡ್ಕೊಂಡೆ ಅಷ್ಟೇ.
ಸೊ ಇಲ್ಲಾಂದ್ರೆ ನೆಕ್ಸ್ಟ್, ಇಲ್ಲಾಂದ್ರೆ ಸೇಮ್ ಅದೇ ಕಾಪಿ ಮಾಡ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊತೀನಿ. ಸೊ ಇಲ್ಲಾಂದ್ರೆ ಆಪ್ಷನ್ ಏನಾದ್ರು 4 ಏನಾದ್ರು ಅವ್ರು ತಗೊಂಡಿದ್ರೆ ಸೊ ದ ಡಿವಿಷನ್ ಮಾಡೋಣ. ಸೊ ದ ಡಿವಿಷನ್ ರಿಸಲ್ಟ್ ಈಸ್, ಸೊ ಇದಕ್ಕೆ ಏನಂತ ಇಲ್ಲಿ ಡಿವಿಷನ್ ಮಾಡಬೇಕು. ಸೊ ಅಷ್ಟೇ. ಇಲ್ಲಾಂದ್ರೆ ಎಲ್ಸ್ ಪ್ರಿಂಟ್ choose the option from the given list. ಓಕೆನಾ? ಸೊ ಇವಾಗ ಒಂದು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಏನು ಬರ್ದಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಯೂಸರು ಒಂದು ನಂಬರ್ ಎಂಟರ್ ಮಾಡ್ತಾರೆ. ಸೊ ನಮ್ ಒನ್ಗೆ ಸ್ಟೋರ್ ಮಾಡ್ಕೊಂತೀನಿ, ಅದನ್ನ ಇಂಟೀಜರ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ನಂಬರ್ ಒನ್ಗೆ ನಮ್ ಒನ್ ಅಲ್ಲಿ ಸ್ಟೋರ್ ಮಾಡ್ಕೊತೀನಿ, ನಮ್ ಒನ್ ಅಂತ ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡ್ಕೊತೀನಿ. ಸೊ ಸೇಮ್ ವೇ ನಮ್ ಟೂನು ಸ್ಟೋರ್ ಮಾಡ್ಕೊತೀನಿ. ಸೊ ಇದು ನಿಮಗೆ ತೋರ್ಸೋಕೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಮತ್ತೆ ನಮ್ ಟೂನ ಪ್ರಿಂಟ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ರಿಂಟ್ ಯೂಸರ್ಗೆ ಗೊತ್ತಾಗಬೇಕು ಯಾವ್ಯಾವ ಆಪ್ಷನ್ ಇದೆ ಯಾವ್ಯಾವ ನಂಬರ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ನಾನು ಒಂದು ಜಸ್ಟ್ ಇದು ಮಾಡಿದ್ದೀನಿ. ಸ್ಲಾಶ್ ಅಂತ ಹೇಳಿದ್ರೆ ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಇದೇ ತರ ಪ್ರಿಂಟ್ ಆಗುತ್ತೆ ನೋಡಿ, ಈ ತರ ಪ್ರಿಂಟ್ ಆಗುತ್ತೆ. ಅದಕ್ಕೆ ಈ ಸ್ಲಾಶ್ ಯೂಸ್ ಮಾಡಿರೋದು. ಸೊ ಎಲ್ಲದನ್ನ ಒಂದೊಂದು ಹೇಳ್ಕೊಡೋಕ್ಕಾಗಲ್ಲ, ಒಂದೊಂದು ಪ್ರೋಗ್ರಾಮಿಂಗ್ ಮಾಡಬೇಕಾದ್ರೆ ಈ ತರ ಸಣ್ಣ ಸಣ್ಣ ವಿಷಯಗಳನ್ನೆಲ್ಲ ನೀವೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಯೂಸ್ ಆಗುತ್ತೆ ಅದು. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಇವಾಗ ಒಂದು ಆಪ್ಷನ್ ಎಂಟರ್ ಮಾಡೋಕ್ಕೆ ಯೂಸರ್ ಹತ್ರ ಹೇಳ್ತಾ ಇದ್ದೀವಿ. ಸೊ ಯಾವ ಎಂಟರ್ ಮಾಡಿರ್ತಾರೆ ಅದನ್ನ ನಾನು ಈ ಆಪ್ಷನ್ ಅಲ್ಲಿ ಸೇವ್ ಮಾಡ್ಕೊತೀನಿ. ಸೊ ಇವಾಗ ಒಂದು ಇಫ್ ಕಂಡೀಷನ್ ಬರೆದಿದ್ದೀನಿ. ಸೊ ಈಗ ಇಫ್ ಈ ಆಪ್ಷನ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಆ ಆಪ್ಷನ್ ಒಂದಾಗಿದ್ರೆ ನಾನು ಅಡಿಷನ್ ಮಾಡ್ತೀನಿ. ಅಡಿಷನ್ ಮಾಡಿಬಿಟ್ಟು ಆ ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀನಿ. ಆ ಆಪ್ಷನ್ ಏನಾದ್ರು ಎರಡಾಗಿದ್ರೆ ನಮ್ದು ಎರಡನೇ ಆಪ್ಷನ್ ಏನಂತ ಕೊಟ್ಟಿದ್ವಿ, ಸಬ್ಸ್ಟ್ರಾಕ್ಷನ್ ಅಂತ ಕೊಟ್ಟಿದ್ವಿ. ಆ ಸಬ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅದರ ರಿಸಲ್ಟ್ನ ಪ್ರಿಂಟ್ ಮಾಡ್ತೀವಿ. ಇಲ್ಲ 3 ಆಗಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ಟು ಅದರ ರಿಸಲ್ಟ್ನ ಪ್ರಿಂಟ್ ಮಾಡ್ತೀವಿ. ಇಲ್ಲ 4 ಆಗಿದ್ರೆ ಡಿವಿಷನ್ ಮಾಡಿಬಿಟ್ಟು ಅದರ ರಿಸಲ್ಟ್ ಪ್ರಿಂಟ್ ಮಾಡ್ತೀವಿ. ಇಲ್ಲ ಅವ್ರೆ ಬೇರೆ ಏನಾದ್ರು ಎಂಟರ್ ಮಾಡ್ಕೊಂಡಿದ್ರೆ, ಇಲ್ಲಾಂದ್ರೆ ಅದ್ಯಾವುದು ಇಲ್ಲ, ಇಲ್ಲಿ ಚೂಸ್ ದ ರೈಟ್ ಆಪ್ಷನ್, ಇಲ್ಲಾಂದ್ರೆ ಫ್ರಮ್ ದ ಗಿವನ್ ಲಿಸ್ಟ್ ಅಂತ ಹೇಳ್ತೀವಿ. ಸೊ ಅಷ್ಟೇ, ಇಟ್ಸ್ ವೆರಿ ಸಿಂಪಲ್. ಇವಾಗ ರನ್ ಮಾಡಿ ನೋಡೋಣ. ಓಕೆನಾ? ಫಸ್ಟ್ ಕ್ಲಿಯರ್ ಮಾಡ್ಕೊತೀನಿ. ಸೊ ಎಂಟರ್ ದ ನಂಬರ್ 1. ಓಕೆನಾ? 200 ಎಂಟರ್ ಮಾಡಿದ್ದೀನಿ. ಎಂಟರ್ ನಂಬರ್ 2 23 ಅಂತ ಮಾಡಿದ್ದೀನಿ. ಸೊ ಇವಾಗ ಫಸ್ಟ್ ನಂಬರ್ 1 ಈಸ್ ಈಕ್ವಲ್ ಟು 200, ನಂಬರ್ 2 ಈಸ್ ಈಕ್ವಲ್ ಟು 23. ಸೊ ನಾನು ಇವಾಗ ಅಡಿಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಅಡಿಷನ್ ದ ಸಮ್ ಈಸ್ 200. ಸೊ ಸೇಮ್ ಇನ್ನೊಂದ್ಸಲ ರನ್ ಮಾಡಿ ಮಲ್ಟಿಪ್ಲಿಕೇಶನ್. ಸೊ ನಂಬರ್ 1 ಈಸ್ ಈಕ್ವಲ್ ಟು 456 ಆ್ಯಂಡ್ ಸೆಕೆಂಡ್ ನಂಬರ್ ಈಸ್ 223. ಓಕೆನಾ? ಸೊ ಇವಾಗ ನಾನು ಎಂಟರ್ ಮಾಡಿದ್ರು 2 ನಂಬರು. ಸೊ ನನಗೆ ಇವಾಗ ಮಲ್ಟಿಪ್ಲಿಕೇಶನ್ ಬೇಕು. ಸೊ ನಾನು ಆಪ್ಷನ್ 3 ಚೆಕ್ ಮಾಡ್ತೀನಿ. ಮಲ್ಟಿಪ್ಲಿಕೇಶನ್ ರಿಸಲ್ಟ್ ಈಸ್ ದಿಸ್ ಮಚ್. ಇಷ್ಟೇ. ಸೊ ಇಟ್ಸ್ ಲೈಕ್ ಅರ್ಥಮೆಟಿಕ್ ಆಪರೇಟರ್ಸ್ ಏನು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಈ ಫಂಕ್ಷನ್ ಬರುತ್ತೆ. ಸೊ ಇಟ್ಸ್ ಲೈಕ್ ವೆರಿ ಸಿಂಪಲ್. ಐ ಥಿಂಕ್ ಎವ್ರಿವನ್ ಎಂಜಾಯ್ಡ್ ದಿಸ್ ಸೆಷನ್ ಆ್ಯಂಡ್ ಇಟ್ಸ್ ಲೈಕ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದ್ರೆ ಈ ಅರ್ಥಮೆಟಿಕ್ ಆಪರೇಟರ್ಸ್ ಅನ್ನೋದನ್ನೆಲ್ಲ ತುಂಬಾ ಕಡೆ ಯೂಸ್ ಮಾಡ್ತೀವಿ. ಇನ್ನು ನಾವು ಲೈಕ್ ಇನ್ ಡೆಪ್ತ್ ಹೋಗ್ತಾ ನಿಮಗೆ ಇದು ಫುಲ್ಲು ಅರ್ಥ ಆಗ್ತಾ ಹೋಗುತ್ತೆ, ಎಲ್ಲೆಲ್ಲಿ ಯೂಸ್ ಮಾಡೋದು, ಇನ್ನು ಯಾವ್ಯಾವ ಡಿಫ್ರೆಂಟ್ ತರ. ಇದನ್ನ ಇವಾಗ ಪ್ಲಸ್ ಅಂತ ಎಲ್ಲ ಬರೀತೀವಲ್ಲ, ಅದನ್ನ ಡಿಫ್ರೆಂಟ್ ತರಾನು ಬರೀಬಹುದು. ಸೊ ಅದನ್ನೆಲ್ಲ ನಾವು ಮುಂದೆ ಅಡ್ವಾನ್ಸ್ ಪ್ರೋಗ್ರಾಮಿಂಗ್ ಅಲ್ಲಿ ಹೇಳ್ಕೊಡ್ತೀವಿ. ಇವಾಗ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಪೈಥಾನ್ ಅಲ್ಲಿ 7 ತರ ಆಪರೇಟರ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ಇವತ್ತು ಕಲ್ತಿದ್ದೀವಿ, ಅರ್ಥಮೆಟಿಕ್ ಆಪರೇಟರ್ಸ್. ಅದು ಬಂದ್ಬಿಟ್ಟು ಇಲ್ಲಿ ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್, ಎಕ್ಸ್ಪೋನೆನ್ಷಿಯಲ್, ಫ್ಲೋರ್ ಮೇನ್ ಆಗಿ ಯೂಸ್ ಮಾಡ್ತೀವಿ. ಸೊ ಇಷ್ಟೇ. ಇಟ್ಸ್ ವೆರಿ ಸಿಂಪಲ್. ಜಸ್ಟ್ ಪ್ರಾಕ್ಟೀಸ್ ಮೇಕ್ಸ್ ಯು ಲೈಕ್ more. Practice gives you more understanding and like it gives you more clarity. Okay, so okay, ಇವಾಗ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಪ್ರೆಸ್ ಮಾಡಿ. ಸೊ ದಿಸ್ ಗಿವ್ಸ್ ಮೀ ಲಾಟ್ ಆಫ್ motivation and inspiration to create more videos. That's it. Thank you.